ಮಾತಾಡ್ತೀರಾ? ನಿಮ್ಮ ಹುಡುಗ ಎಷ್ಟು ದಿವಸದಿಂದ ಕೆಲಸ ಮಾಡ್ತಿದ್ರಿ? ಒಂದು ಅವು ಟೋಟಲ್ ಸರ್ವಿಸ್ ಮಾಡಕತ್ತ 14-15 ವರ್ಷ ಆತ್ರಿ. ಇಲ್ಲಿ ಒಂದು 2 ವರ್ಷ ಅನ್ನೋ ಹತ್ರ. ನಿಮಗೆ ಹಿಂಗಾಗೈತೆ ಅಂತ ಯಾವಾಗ ಗೊತ್ತಾತ್ರಿ? ನಮ್ಗೆ 3 ದಿನ ತಂದ್ರೆ ಇವತ್ತಿಗೆ 3 ದಿನ ಆತ್ರ ಗುರ್ತಾಗಿ ಮತ್ತೆ ನಾವು ಈ ಕಡೆ ಕೇಲಿಗೆ ಹಾಕಿದಾರಂದ್ರೆ ಮತ್ತೆ ಬಂದವ್ರು ಈ ಕಡೆ. ಈಗ ದುಡಿಯೋ ಇವ್ರು ಒಬ್ಬರು ಆಧಾರಾಗಿದ್ರೆ ಅವ್ರ ಕುಟುಂಬಕ್ಕೆ ಅವ್ರು ಒಬ್ಬರ ಈಗ ಏನು ಬೇಡಿಕೆ ಇಟ್ರಿ? ನಾವು ಅದು ಏನು ಪರಿಹಾರ ಏನು ಸರ್ಕಾರದಿಂದ ಆಯ್ತು ಫ್ಯಾಕ್ಟ್ರಿ ವತಿಯಿಂದ ಆಯ್ತು ಏನು ಮಾಡ್ಬೇಕು ನೀವು ಮಾಡ್ಬೇಕು ಅಂತ. ಮನ್ಯಾಗಿನವ್ರಿಗೆ ಯಾರಿಗಾರು ಉದ್ಯೋಗ? ನಮಗೆ ಒಂದು ಉದ್ಯೋಗ ಏನಾರ ನಾ ಡ್ರೈವರ್ ಅಲ್ಲಿ ಹೋಗಿದ್ರಂದ್ರೆ ಅದೊಂದು ಏನಾರ ಇದನ್ನ ಮಾಡಿ ಅನುಕೂಲ ಮಾಡಿಕೊಟ್ರೆ ಇದಾಗ್ತದೆ. ಎಷ್ಟು ಪರಿಹಾರ ಅಂತ 15 ಲಕ್ಷ ರೂಪಾಯಿ ಹೇಳಿದಾರೆ ಅವರು. 15 ಲಕ್ಷ ರೂಪಾಯಿ ಹೇಳಿದಾರೆ. ಮತ್ತೆ ಕನ್ಸೆಷನ್ ಅಂತ 5 ಲಕ್ಷ ರೂಪಾಯಿ ವಾಪಸ್ 20 ಲಕ್ಷ ರೂಪಾಯಿ ಮಾಡಿದ್ದಾರೆ. ಮನೆಗೆ ಬಂದ ಮತ್ತೆ ಇದನ್ನ ಮಾತಾಡ್ತೀವಿ ಅಂತ ಅಂದಾರೆ. ಏನು ಭರವಸೆ ಕೊಟ್ಟಾರೆ? ಈಗ 15 ಲಕ್ಷ ರೂಪಾಯಿ ತುರ್ತಂತ ಇದನ್ನ ಮಾಡಿದಾರೆ. ಇನ್ನು ಉಳಿದ ನಿಮ್ಮ ಮನೆಗಳಿಗೆ ಬಂದು ನಾವು ಮಾತಾಡ್ತೀವಿ ಅಂತ ಹೇಳಿದಾರೆ. ಭೇಟಿಯಾಗಿದ್ದಾರೆ ಭೇಟಿಯಾಗಿ ಹೇಳಿದಾರೆ. ನಮ್ಮ ಹೆಸರು ರವಿಚಂದ್ರ. ಅವರು ಕೆಲ್ಸಕ್ಕೆ ಹೋಗಿದ್ರಿ ಫ್ಯಾಕ್ಟ್ರಿಗೆ. ಅದು ಏನಾಗಿದೆ ಅಲ್ಲಿ ಫ್ಯಾಕ್ಟ್ರಿ ತೊಂದರೆ ಆಗೈತೋ ಪ್ರಾಬ್ಲಮ್ಮೋ ಏನು ಗೊತ್ತಿಲ್ಲ. 8 ಜನ ಮಾತ್ರ ಇದು ಬಾಯ್ಲರ್ ಬ್ಲಾಸ್ಟ್ ಆಗಿ ಅನಾಹುತಿಗೀಡಾಗಿದ್ದಾರೆ. ಅದರಿಂದ ಫ್ಯಾಕ್ಟ್ರಿ ಅವ್ರು ಬಂದು ಇಲ್ಲಿ ಟ್ರೀಟ್ಮೆಂಟ್ ಕೈಲಾಗ ಅಡ್ಮಿಟ್ ಮಾಡಿದ್ದಾರೆ. ಅದ್ರಾಗ ಸ್ಪಾಟ್ ಮ್ಯಾಗ 3 ಜನ ಅಂತೂ ಡೆತ್ ಆಗಿದ್ದಾರೆ. 3 ಜನ ಡೆತ್ ಆಗಿರಿ. ಇನ್ನು ಉಳ್ಕಿದ ಜನ 5 ಜನನ ಇಲ್ಲಿ ತಂದು ಹಾಕಿದ್ದಾರೆ. 5 ಜನ ಮರ್ರೆ ದಿವಸ ಒಂದು ಅದ್ರಾಗ ಒಬ್ಬರು ಉಳಿದಿದ್ರೆ ನಮ್ಮ ಅಣ್ಣಾದ್ರು ರಾಘವೇಂದ್ರ ಗಿರಿಯಾಲ್ ಅಂತೇಳಿ. ರಾಘವೇಂದ್ರ ಗಿರಿಯಾಲ್ 5 ಜನ ಉಳಿದ್ರೆ ಅದ್ರಾಗ ಒಬ್ಬ ಉಳಿದಿದ್ರಿ. ಅವನ್ನ ಇವತ್ತು ಬೆಳಿಗ್ಗೆ ತೀರ್ಕೊಂಡಾನ್ರಿ ಅವ್ನು. ಅದಕ್ಕೆ ಫ್ಯಾಕ್ಟ್ರಿ ಅವ್ರು ಏನೈತಿ ಅದಕ್ಕೆ ಎಲ್ಲರಿಗೂ ಏನು ಪರಿಹಾರ ಮಾಡತ್ತಿದ್ದಾರಲ್ಲ ಅದೇ ರೀತಿ ಪರಿಹಾರ ಕೊಡ್ತು ಅಂತ ಹೇಳಿದ್ದಾರೆ. ಈಗ 15 ಲಕ್ಷ ರೂಪಾಯಿ ತುರ್ತು ಪರಿಹಾರ ಕೊಟ್ಟಿದ್ದಾರೆ ಅವರು. ಉದ್ಯೋಗದ ಈಗ ನಮ್ಮ ತಮ್ಮಾಗ ಒಂದು SLC ಆಗೈತ್ರಿ, ಡ್ರೈವರ್ ಇದಾನು. ಈಗ ಅವ್ನಿಗೆ ಏನಾರ ಒಂದು ಆಸರಕ್ಕಾಗಿ ಫ್ಯಾಮಿಲಿ ನೋಡ್ಕೋಬೇಕಾದ್ರೆ ಅವ್ನ ಮನೇಲಿ ಯಾರೂ ಇಲ್ಲ, ತಂದೆನೂ ಇಲ್ಲ, ಅಣ್ಣನೂ ಇಲ್ದಂಗೆ ಆಯಿತು. ಈಗ ಆದರೆ ಅವ್ನಿಗೆ ಏನಾರು ಒಂದು ಉದ್ಯೋಗ ಅವ್ರ ಕಡೆಯಿಂದ ಡ್ರೈವರ್ ಪೋಸ್ಟ್ ಯಾವ್ದಾರು ಒಂದು ಕೊಟ್ಟರೆ ಉಪಯೋಗ ಆಗತ್ತೆ. ಏನು ವರ್ಕ್ ಮಾಡ್ತಿದ್ರು ಅವರು ಬಾಯ್ಲಿಂಗ್ ಅಲ್ಲಿ ಮೆಕ್ಯಾನಿಕಲ್ ಇದ್ರೆ 30,000 ರೂಪಾಯಿ ಮೇಯ್ತು. ಅಂದ್ರೆ ಇದೇ ಸಲ ಸ್ಟಾರ್ಟಿಂಗ್ ಓಪನ್ ಆಗಿದೆ ಅಂತ ಸರ್. ಅದು 1 ವರ್ಷ ಆಯ್ತಂತೆ. ಅದೇನು ಇನ್ನೂ ಏನು ಮಾಡಿಸಿಲ್ವಂತೆ ಅವರು ಫ್ಯಾಕ್ಟ್ರಿ. ನಮ್ಮ ಹೆಸರು ವಿನಾಯಕ್ ಚಿಕ್ಕಲ್ದಿನಿ ಅಂತ.